ಸರ್ಕಾರಿ ನೌಕರರಿಗೆ ಬಂಪರ್, ಹಳೆಯ ಪಿಂಚಣಿ ಯೋಜನೆ OPS ಜಾರಿ ಕುರಿತು ಸರ್ಕಾರದ ಮಹತ್ವದ ಆದೇಶ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಓಲ್ಡ್ ಪೆನ್ಷನ್ ಸ್ಕೀಮ್ NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ ಇದೀಗ ಬಿಗ್ ಅಪ್ಡೇಟ್ ಸಿಕ್ಕಿದೆ. NPS ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರುವ ಬಗ್ಗೆ IAS ಅಧಿಕಾರಿಗಳ ಸಮಿತಿಯು 1 ತಿಂಗಳಲ್ಲಿ ವರದಿ ನೀಡಲಿದೆ ಎಂದು CS ಷಡಾಕ್ಷರಿ ಹೇಳಿದ್ದಾರೆ. ಸಮಿತಿಯ ಅಧ್ಯಕ್ಷರಾದ ಉಮಾ ಮಹದೇವನ್ ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ MT ರೇಜು ಅವರನ್ನು ಭೇಟಿ ಮಾಡಿ ಈ ವಿಷಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಸರ್ಕಾರವು NPS ವಂತಿಕೆಗಾಗಿ ವಾರ್ಷಿಕವಾಗಿ ರು. 3,000 ಕೋಟಿ ಪಾವತಿಸುತ್ತಿದೆ. 2010 ರಿಂದ 2024 ಅವಧಿಯಲ್ಲಿ ಒಟ್ಟು ರು. 25,000 ಕೋಟಿ ಪಾವತಿಸಲಾಗಿದೆ ಎಂದು ಷಡಾಕ್ಷರಿ ಅವರು ವಿವರಿಸಿದರು. ಖಾಲಿ ಇರುವ ಹುದ್ದೆಗಳಿಗಾಗಿ ಸರ್ಕಾರಕ್ಕೆ ವರ್ಷಕ್ಕೆ ಸುಮಾರು 1,09,114.68 ಕೋಟಿ ಉಳಿತಾಯವಾಗುತ್ತಿದೆ ಎಂಬ ಅಂಶವನ್ನು ಅವರು ಸಮಿತಿಯ ಮುಂದೆ ಮಂಡಿಸಿದರು. ರಾಜ್ಯದಲ್ಲಿ ಪ್ರಸ್ತುತ ಖಾಲಿ ಇರುವ 2,76,386 ಹುದ್ದೆಗಳಿಂದಾಗಿ ಸರ್ಕಾರಕ್ಕೆ ಮಾಸಿಕ ಸುಮಾರು ರು. 15,590 ಕೋಟಿ ವೇತನ ಮತ್ತು ಭತ್ಯೆಗಳ ವೆಚ್ಚ ಉಳಿಯುತ್ತಿದೆ. ಈ ಮೂಲಕವಾಗಿ ವಾರ್ಷಿಕವಾಗಿ ಅಂದಾಜು ರು. 1,87,080 ಕೋಟಿಗಳಷ್ಟು ಬೃಹತ್ ಮೊತ್ತ ಸರ್ಕಾರಕ್ಕೆ ಉಳಿತಾಯವಾಗುತ್ತಿದೆ ಎಂಬ ಪ್ರಮುಖ ಅಂಶವನ್ನು ಅವರು ಅಂಕಿಅಂಶಗಳ ಸಮೇತ ವಿವರಿಸಿದರು. ಪ್ರಸ್ತುತ ಇರುವ NPS ನೌಕರರು ನಿವೃತ್ತರಾಗಲು ಇನ್ನೂ 15 ರಿಂದ 20 ವರ್ಷಗಳ ಕಾಲಾವಕಾಶವಿದೆ. ಆದ್ದರಿಂದ OPS ಜಾರಿಯಿಂದ ಸರ್ಕಾರಕ್ಕೆ ತಕ್ಷಣದ ಆರ್ಥಿಕ ಹೊರೆಯಾಗುವುದಿಲ್ಲ. NPSಗೆ ಪಾವತಿಸುತ್ತಿರುವ ವಂತಿಕೆ ಹಣವನ್ನು ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಬಳಸಿಕೊಳ್ಳಬಹುದು ಎಂದು ಅವರು ಸಮಿತಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ವಿವಿಧ ರಾಜ್ಯಗಳಾದ ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ಈಗಾಗಲೇ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತಂದಿವೆ. ರಾಜಸ್ಥಾನ ಮತ್ತು ಜಾರ್ಖಂಡ್ ರಾಜ್ಯಗಳು ಸಹ ಈ ನಿಟ್ಟಿನಲ್ಲಿ ಘೋಷಣೆ ಮಾಡಿವೆ. ಕೇಂದ್ರ ಸರ್ಕಾರವು UPS ಅಥವಾ NPS ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ನೌಕರರಿಗೆ ನೀಡಿದೆ. ಇದೇ ಮಾದರಿಯನ್ನು ಕರ್ನಾಟಕದಲ್ಲೂ ಅನುಸರಿಸಬಹುದು ಎಂದು ಷಡಾಕ್ಷರಿ ಅವರು ಸಮಿತಿಗೆ ತಿಳಿಸಿದರು. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.